ಖಂಡಿತ, ಈ ಕನ್ನಡ ಗಾದೆ ಮಾತಿನ ವಿಸ್ತರಣೆ ಇಲ್ಲಿದೆ. ಕೋಟಿಗೆ ಒಬ್ಬ ಕುಬೇರ, ನೋಟಕ್ಕೆ ಒಬ್ಬ ಸುಂದರ. ಒಂದು ವಿಶ್ಲೇಷಣೆ. ಕೋಟಿಗೆ ಒಬ್ಬ ಕುಬೇರ, ನೋಟಕ್ಕೆ ಒಬ್ಬ ಸುಂದರ ಎಂಬುದು ಕನ್ನಡದ ಒಂದು ಸುಂದರ ಹಾಗೂ ಅರ್ಥಗರ್ಭಿತ ಗಾದೆ. ಇದನ್ನು ನಾವು ಹೀಗೆ ಅರ್ಥೈಸಬಹುದು. ಕೋಟಿಗೆ ಒಬ್ಬ ಕುಬೇರ, 1 ಕೋಟಿ ಜನರಲ್ಲಿ ಒಬ್ಬ ಕುಬೇರ. ನೋಟಕ್ಕೆ ಒಬ್ಬ ಸುಂದರ, ನೋಡಿದವರಲ್ಲಿ ಒಬ್ಬ ಸುಂದರ. ಈ ಗಾದೆಯ ಆಳವಾದ ಅರ್ಥವನ್ನು ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ಮೊದಲ ಭಾಗದ ವಿವರಣೆ. ಕೋಟಿಗೆ ಒಬ್ಬ ಕುಬೇರ. ಕುಬೇರ ಹಿಂದೂ ಪುರಾಣಗಳಲ್ಲಿ ಸಂಪತ್ತಿನ ಅಧಿದೇವತೆ ಮತ್ತು ಧನ ಕಾಯುವವನು. ಈ ಗಾದೆಯ ಮೊದಲ ಭಾಗವು ನಿಜವಾದ ಸಂಪತ್ತು ಅಥವಾ ಅಪಾರ ಅದೃಷ್ಟದ ವಿರಳತೆಯನ್ನು ಸೂಚಿಸುತ್ತದೆ. ಇದರ ಅರ್ಥ ಹೀಗಿರಬಹುದು: ಆರ್ಥಿಕ ಸಮೃದ್ಧಿ ಅಸಾಮಾನ್ಯ. ಕೋಟಿಗೆ ಒಬ್ಬ ಕುಬೇರ ಎನ್ನುವಂತೆ ನಿಜವಾದ ಸಂಪತ್ತನ್ನು ಹೊಂದಿರುವವರು ಅಥವಾ ಗಮನಾರ್ಹ ಆರ್ಥಿಕ ಸ್ಥಿರತೆಯನ್ನು ಹೊಂದಿರುವವರು ಜನಸಂಖ್ಯೆಯ ಅಲ್ಪಭಾಗ ಮಾತ್ರ. ಸಂಪತ್ತು ಸುಲಭವಾಗಿ ಸಿಗುವುದಿಲ್ಲ. ಅಪಾರ ಸಂಪತ್ತನ್ನು ಗಳಿಸುವುದು ಅಗಾಧ ಪ್ರಯತ್ನ, ಅದೃಷ್ಟ ಅಥವಾ ವಿಧಿಯ ವಿಷಯವಾಗಿದೆ. ಇದು ಒಂದು ಅಸಾಧಾರಣ ಸಾಧನೆಯನ್ನು ಸೂಚಿಸುತ್ತದೆ. ಅಸಾಮಾನ್ಯದ ಮೌಲ್ಯ. ನಿಜವಾಗಿಯೂ ಮೌಲ್ಯಯುತ ಅಥವಾ ವಿರಳವಾದ ಸಂಗತಿಗಳು ಸಾಮಾನ್ಯದಿಂದ ಎದ್ದು ಕಾಣುತ್ತವೆ ಎಂಬುದನ್ನು ಇದು ಎತ್ತಿ ತೋರಿಸುತ್ತದೆ. ಎರಡನೇ ಭಾಗದ ವಿವರಣೆ. ನೋಟಕ್ಕೆ ಒಬ್ಬ ಸುಂದರ. ಈ ಭಾಗವು ನಿಜವಾದ ಸೌಂದರ್ಯ ಅಥವಾ ಅಸಾಧಾರಣ ರೂಪದ ವೈಯಕ್ತಿಕತೆ ಮತ್ತು ವಿರಳತೆಯನ್ನು ಹೇಳುತ್ತದೆ. ಇದರ ಅರ್ಥ ಹೀಗಿರಬಹುದು: ನಿಜವಾದ ಸೌಂದರ್ಯ ವಿರಳ. ಅನೇಕರು ಸುಂದರವಾಗಿ ಕಾಣಬಹುದು, ಆದರೆ ನಿಜವಾಗಿಯೂ ಆಕರ್ಷಕ ಮತ್ತು ಸಾರ್ವತ್ರಿಕವಾಗಿ ಇಷ್ಟಪಡುವ ಸುಂದರ ವ್ಯಕ್ತಿ ವಿರಳ. ಸೌಂದರ್ಯ ನೋಡುವವರ ಕಣ್ಣಲ್ಲಿದೆ, ಆದರೂ ಕೆಲವರು ಎದ್ದು ಕಾಣುತ್ತಾರೆ. ಸೌಂದರ್ಯದ ಬಗ್ಗೆ ವೈಯಕ್ತಿಕ ಗ್ರಹಿಕೆಗಳು ಬದಲಾಗುತ್ತವೆಯಾದರೂ ಅವರ ಸೌಂದರ್ಯವು ವ್ಯಾಪಕವಾಗಿ ಗುರುತಿಸಲ್ಪಟ್ಟ ಮತ್ತು ಮೆಚ್ಚುಗೆ ಪಡೆದ ಕೆಲವರು ಇರುತ್ತಾರೆ. ಇದು ಲಕ್ಷಾಂತರ ಮುಖಗಳಲ್ಲಿ ಕೆಲವರು ಮಾತ್ರ ಆ ಅಸಾಧಾರಣ ಗುಣವನ್ನು ಹೊಂದಿರುತ್ತಾರೆ ಎಂಬುದನ್ನು ಹೇಳುತ್ತದೆ. ಅಸಾಮಾನ್ಯದ ಮೇಲೆ ಗಮನ. ಸಂಪತ್ತು ಹೇಗೆ ವಿರಳವೋ ಹಾಗೆಯೇ ಅಸಾಧಾರಣ ಮಟ್ಟದ ಸೌಂದರ್ಯವೂ ವಿರಳ ಎಂಬುದನ್ನು ಇದು ಒತ್ತಿ ಹೇಳುತ್ತದೆ. ಗಾದೆಯ ಒಟ್ಟಾರೆ ಸಂದೇಶ. ಕೋಟಿಗೆ ಒಬ್ಬ ಕುಬೇರ, ನೋಟಕ್ಕೆ ಒಬ್ಬ ಸುಂದರ ಎಂಬ ಗಾದೆಯು ಒಟ್ಟಾರೆಯಾಗಿ ಒಂದು ಆಳವಾದ ತಾತ್ವಿಕ ಸಂದೇಶವನ್ನು ನೀಡುತ್ತದೆ. ಇದು ವಸ್ತು ಸಂಪತ್ತಾಗಿರಲಿ ಅಥವಾ ದೈಹಿಕ ಸೌಂದರ್ಯವಾಗಿರಲಿ, ಅಸಾಧಾರಣ ಗುಣಗಳ ವಿರಳತೆಯನ್ನು ಈ ಗಾದೆ ಸೂಚಿಸುತ್ತದೆ. ಇದರ ಮೂಲಕ ಯಾವುದೇ ಕ್ಷೇತ್ರದಲ್ಲಿ ನಿಜವಾದ ಶ್ರೇಷ್ಠತೆ, ಅಸಾಮಾನ್ಯ, ಅಪಾರ ಸಂಪತ್ತು, ಆಕರ್ಷಕ ಸೌಂದರ್ಯ, ಅಸಾಧಾರಣ ಪ್ರತಿಭೆ ಅಥವಾ ಅಗಾಧ ಜ್ಞಾನ ಇಂತಹ ನಿಜವಾಗಿಯೂ ಎದ್ದು ಕಾಣುವ ಗುಣಗಳು ವ್ಯಾಪಕವಾಗಿ ಹರಡಿಲ್ಲ. ಅನನ್ಯವಾದದ್ದಕ್ಕೆ ಮೆಚ್ಚುಗೆ. ಜನಸಮೂಹದಿಂದ ಎದ್ದು ಕಾಣುವ ಆ ವಿರಳ ವ್ಯಕ್ತಿಗಳು ಅಥವಾ ಗುಣಗಳನ್ನು ಮೆಚ್ಚುವುದನ್ನು ಇದು ಪ್ರೋತ್ಸಾಹಿಸುತ್ತದೆ. ಜೀವನದ ಸಹಜ ಅಸಮಾನತೆಗಳು. ಪ್ರತಿಯೊಬ್ಬರೂ ಶ್ರೀಮಂತರಾಗಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರೂ ಅಸಾಧಾರಣವಾಗಿ ಸುಂದರವಾಗಿರಲು ಸಾಧ್ಯವಿಲ್ಲ ಎಂಬುದನ್ನು ಇದು ಸೂಕ್ಷ್ಮವಾಗಿ ಒಪ್ಪಿಕೊಳ್ಳುತ್ತದೆ. ಜೀವನದಲ್ಲಿನ ಸಹಜ ವ್ಯತ್ಯಾಸಗಳು ಮತ್ತು ಹಂಚಿಕೆಗಳನ್ನು ಪ್ರತಿಬಿಂಬಿಸುತ್ತದೆ. ಸಂಕ್ಷಿಪ್ತವಾಗಿ ಈ ಗಾದೆ ಸಂಪತ್ತು ಅಥವಾ ಸೌಂದರ್ಯದ ವಿಷಯದಲ್ಲಿ ನಿಜವಾದ ವಿಶಿಷ್ಟತೆಯು ವಿಶಾಲ ಸಾಗರದಲ್ಲಿ ಸಿಗುವ ವಿರಳ ರತ್ನದಂತೆ ಎಂದು ನೆನಪಿಸುತ್ತದೆ. ಬೇರೆ ಯಾವುದೇ ಗಾದೆಗಳ